ಇನ್ನು ಹೊನ್ನಾವರ ಪಟ್ಟಣದ ಬಂದರ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದ್ದು, ಪ್ರತಿನಿತ್ಯ ಮೀನು ಮಾರುಕಟ್ಟೆಗೆ ಭೇಟಿ ನೀಡೋ ನೂರಾರು ಜನರು ಕೈಯಲ್ಲಿ ಜೀವ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಜನರ ಗೋಳು ಕೇಳೋರು ಇಲ್ಲದಂತಾಗಿದೆ. ಹೊನ್ನಾವರ ಅಂದ್ರೆ ಪ್ರತಿ ಸೀಸನ್ನಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಾಗುತ್ತಲೇ ಇರುತ್ತೆ. ಒಂದು ಸಮಸ್ಯೆ ಪರಿಹಾರವಾಯಿತು ಅನ್ನೋದ್ರಲ್ಲಿ ಮತ್ತೊಂದು ಸಮಸ್ಯೆ ಹುಟ್ಟಿಕೊಂಡಿರುತ್ತೆ. ಆದರೆ ರಸ್ತೆ ಸಮಸ್ಯೆಗೆ ಮಾತ್ರ ಶಾಶ್ವತ ಪರಿಹಾರ ಸಿಗ್ತಿಲ್ಲ. ಹೊನ್ನಾವರ ಪಟ್ಟಣದ ಬಂದರ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದ್ದು, ದುರಸ್ತಿಗಾಗಿ ಜನರು ಆಗ್ರಹಿಸುತ್ತಿದ್ದಾರೆ. ಇನ್ನು ಬಂದರ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ವ್ಯಾಪಾರ ವಹಿವಾಟಿಗೆ ತಿರುಗಾಡುತ್ತಾರೆ. ಪ್ರತಿ ಶನಿವಾರ ಕೂಡ ವಿಶಾಲವಾದ ಸಂತೆ ನಡೆಯುತ್ತದೆ. ಆದರೆ ದುರಾದೃಷ್ಟವಶಾತ್ ಈ ಪ್ರದೇಶಕ್ಕೆ ಹೋಗುವ ಮುಖ್ಯ ರಸ್ತೆ ನಂಬಲಾಗದಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇದ್ದು, ರಸ್ತೆಯೆಲ್ಲ ಕೆಸರುಮಯವಾಗಿದೆ. ಮಳೆ ಬಂದೊಡನೆ ಈ ರಸ್ತೆ ಮಣ್ಣಿನಿಂದ ತುಂಬಿ ಹೊಳೆಯಾಗಿ ಪರಿವರ್ತಿತವಾಗುತ್ತದೆ. ವಾಹನಗಳು ಸ್ಕಿಡ್ ಆಗಿ ಎಷ್ಟೋ ಜನರು ಬಿದ್ದು ಗಾಯಗೊಂಡಿದ್ದಾರೆ. ಪಕ್ಕದ ನಿವಾಸಿಗಳು ಅನೇಕ ಬಾರಿ ಪಟ್ಟಣ ಪಂಚಾಯಿತಿಗೆ ದೂರು ನೀಡಿದ್ದಾರೆ. ಆದರೆ ರಸ್ತೆ ಬಂದರು ಕಚೇರಿಯ ಅಧೀನದಲ್ಲಿದೆ ಎಂಬ ಕಾರಣ ನೀಡಿ ಕಿವಿಗೊಡಲಾಗಲಿಲ್ಲ. ಸ್ಥಳೀಯರು ಬಂದರು ಕಚೇರಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಕಳೆದ 3 ವರ್ಷಗಳಿಂದ ಯಾವುದೇ ಕ್ರಮ ಕೈಗೊಳ್ಳುವ ಲಕ್ಷಣವೇ ಇಲ್ಲದಂತಾಗಿದೆ. ಇದರಿಂದ ಅಲ್ಲಿನ ವ್ಯಾಪಾರಿಗಳಿಗೆ, ಗ್ರಾಹಕರಿಗೆ ಹಾಗೂ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಇದರ ಮಧ್ಯೆ ನಾವು ಅಭಿವೃದ್ಧಿಯ ಕಡೆಗೆ ಸಾಗುತ್ತಿದ್ದೇವೇನಾ ಅಥವಾ ಕಾಗದದ ಮೇಲಿನ ಯೋಜನೆಗಳು ಮಾತ್ರವೇ ನಿಜವಾಗುತ್ತಿವೆಯಾ? ಇನ್ನು ಎಷ್ಟು ಕಾಲ ಜನತೆಯ ಸಹನೆ ಪರೀಕ್ಷಿಸಬೇಕು? ಸಂಬಂಧಿತ ಅಧಿಕಾರಿಗಳು ತಕ್ಷಣ ಜವಾಬ್ದಾರಿ ಸ್ವೀಕರಿಸಿ ಈ ರಸ್ತೆ ದುರಸ್ತಿ ಕಾರ್ಯವನ್ನು ಆರಂಭಿಸಬೇಕೆಂಬುದು ಸಾರ್ವಜನಿಕರ ಬಲವಾದ ಆಗ್ರಹವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.